ಲಿಂಗಾಯ ನಮಃ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ್ನಂತೂ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು, ಧರ್ಮಪಿತ, ಮಂತ್ರಪುರುಷ ಬಸವಣ್ಣನವರನ್ನು ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು, ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪುಗಳವರನ್ನು ಸ್ಮರಿಸಿಕೊಂಡು, ಪರಮ ಪೂಜ್ಯ ಗುರು ಮಹಾಂತಪ್ಪುಗಳವರ ಚರಣಾರಂಧಗಳಲ್ಲಿ ಶರಣೆಂದು, ಎಲ್ಲ ಆತ್ಮೀಯ ಶರಣಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು, ಎರಡನೇದು ಲಿಂಗ, ಮೂರನೇದು ಜಂಗಮ. ಜಂಗಮ ಅಂದರೆ ಜನನ ಮರಣ ಗಮನವನ್ನು ಗೆದ್ದಂಥವನು ಅಂತ, ಜಾತಿಯಿಂದ ಅಲ್ಲ. ಆ ಸ್ಥಾನವನ್ನು ಮುಟ್ಟಿದರೆ ಯಾವ ಜಾತಿಯವನು ಬೇಕಾದರೂ ಜಂಗಮ ಆಗಲಿಕ್ಕೆ ಬರ್ತದೆ. ಜನನ ಮರಣ ಗಮನವನ್ನು ಗೆದ್ದಂಥವನು. ಜನನ ಮರಣ ಗಮನ ಇಲ್ಲವನ್ನಾಗಿ ಮಾಡಿ ಶೂನ್ಯವನ್ನು ಸಂಪಾದನೆ ಮಾಡಿಕೊಂಡವನು ಯಾರೋ ಅವನು ಜಂಗಮ. ಅನುಭಾವಿಯಾಗಿರ್ತಕ್ಕಂಥವನು ಜಂಗಮ. ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರ ಮಾಡ್ತಾ ಜನಗಳಿಗೆ ಸತ್ಯದ ಉಪದೇಶವನ್ನು ಮಾಡ್ತಕ್ಕಂಥವನು, ನಿತ್ಯ ಸತ್ಯವನ್ನು ತೋರಿಸ್ತಕ್ಕಂಥವನು ಯಾರಿದ್ದಾನೆ ಆತ ಜಂಗಮ. ಸತ್ಯದ ಅರಿವು, ಯಾಕೆಂದರೆ ನಾವು ಬಹಳ ಅಜ್ಞಾನದಲ್ಲಿದ್ದೀವಿ. ನಾವೊಂದು ಲಿಂಗವನ್ನು ಕಟ್ಕೊಂಡು ಇದು ಜಾತಿ ಕುರುಹು, ಮತದ ಕುರುಹು, ಪಂಥದ ಕುರುಹು ಅಂತ ತಿಳ್ಕೊಂಡಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಅದು ಅಂತಕ್ಕಂಥ ಪ್ರಜ್ಞೆ ನಮಗಿಲ್ಲ. ನಾವು ಏನು ಉದಾಹರಣೆ, ಒಬ್ಬ ಗುರು ಒಬ್ಬ ಜಂಗಮ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡ್ತಾ ಬರ್ತಾ ಇದ್ದ. ಒಂದು ರಾಜ್ಯದಲ್ಲಿ ಒಂದು ವಸ್ತುವಿನ ಬಳಕೆ ಏನೋ ಹೊಸದಾಗಿ ಬಂದಿತ್ತು. ಆ ವಸ್ತುವಿನ ಬಳಕೆ ಮತ್ತೊಂದು ರಾಜ್ಯದಲ್ಲಿ ಬಂದಿರಲಿಲ್ಲ. ಆ ರಾಜ್ಯಕ್ಕೆ ಬಂದಿದ್ದ ಆ ಜಂಗಮ ಒಂದು ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತಿದ್ದ. ಅಲ್ಲಿ ಒಬ್ಬ ರೈತ ಇದ್ದ, ಪಕ್ಕದಲ್ಲಿ ಹೊಲ ಇತ್ತು. ಹೊಲದಲ್ಲೊಬ್ಬ ರೈತ ಇಲ್ಲಿ ಜಂಗಮರನ್ನ ಕಾವಿ ಬಟ್ಟೆ, ಹಣೆ ಮೇಲೆ ವಿಭೂತಿ, ಕೊರಡ ಲಿಂಗ ನೋಡಿದ ತಕ್ಷಣ ಅವನು ವ್ಯವಸಾಯ ಮಾಡ್ತಾ ಇದ್ದವನು ಬಿಟ್ಟು ಹತ್ರಕ್ಕೆ ಬಂದ. ಹತ್ರಕ್ಕೆ ಬಂದರೆ ಇವರು ಧ್ಯಾನಕ್ಕೆ ಕೂತಿದ್ರು, ಕಣ್ಣು ಮುಚ್ಚಿದ್ರು. ಈ ಕಡೆ ಇವನ ಕಡೆ ನೋಡಲಿಲ್ಲ ಅವರು. ಅವ್ರ ಮುಂದೆ ಒಂದು ವಸ್ತು ಇತ್ತು. ಇವ ಏನು ಮಾಡ್ದ, ಆ ವಸ್ತುನ ತಗೊಂಡು ನೋಡ್ದ ಏನಿದು ಅಂತ ನೋಡಿದ ತಕ್ಷಣ ಅದರೊಳಗೆ ಅವನಿಗೆ ಏನು ಕಾಣಿಸ್ತು ಅಂದ್ರೆ ಅವ್ರ ಅಪ್ಪನ ಫೋಟೋ ಕಾಣಿಸ್ತು. ಏನು ಕಾಣಿಸ್ತು? ಅವ್ರ ಅಪ್ಪನ ಫೋಟೋ. ಅರೆ, ನಮ್ಮಪ್ಪನ ಫೋಟೋ ಇವ್ರು ಯಾಕೆ ಇಟ್ಕೊಂಡಾರೆ? ಅವ್ರು ಹೆಂಗಿದ್ರು ಕಣ್ಣು ಮುಚ್ಕೊಂಡು ಕೂತಿದ್ರು. ತಗೊಂಡು ಬಂದ್ಬಿಟ್ಟ ಇವ. ತಗೊಂಡು ಬಂದು ಏನು ಮಾಡ್ದ, ಮನೆಗೆ ಬಂದು ಹಗಲೆಲ್ಲ ನೋಡೋದು ಮುಚ್ಚಿಡೋದು, ಹಗಲೆಲ್ಲ ಹೋಗೋದು ನೋಡೋದು ಮುಚ್ಚಿಡೋದು ಮಾಡ್ತಿದ್ದ. ಹೆಂಡತಿಗೆ ಸಂಶಯ ಬಂತು, ನನ್ನ ಗಂಡ ಏನೋ ಹಿಂಗೆ ತೆಗಿಯೋದು ಮುಚ್ಚಿಡೋದು ಮಾಡ್ತಾನೆ, ಏನು ನೋಡೋಣ. ಗಂಡಿಲ್ಲದ ಇದ್ದಾಗ ಈಕಿ ಏನು ಮಾಡಿದ್ಲು, ಬಂದು ಅದನ್ನು ತೆಗೆದು ನೋಡಿದ್ಲು. ಅದರ ಒಬ್ಬ ಸುಂದರವಾದ ಹೆಣ್ಣುಮಗಳು ಫೋಟೋ ಕಾಣಿಸ್ತು. ಗೊತ್ತಲ್ಲ, ನಾನು ಹೆಂಡತಿ ಇದ್ದಂಗೆ ನನ್ನ ಗಂಡಗೆ ಎಷ್ಟು ಕೆಟ್ಟ ಬುದ್ಧಿ ಬಂದದೆ. ಯಾವುದೋ ಹೆಣ್ಮಗಳು ಫೋಟೋ ಹಿಡ್ಕೊಂಡು ನೋಡ್ತಾ ಇದ್ದಾಳಲ್ಲ. ಹೆಣ್ಮಕ್ಳು ಸಿಟ್ಟು ಬಂದರೂ ಗೊತ್ತಲ್ಲ ನಿಮಗೆ, ಒಲೆ ಹಚ್ಚಲಿಲ್ಲ, ಅಡುಗೆ ಮಾಡಲಿಲ್ಲ, ಅಳಕ್ಕೆ ಶುರು ಮಾಡಿದ್ಲು. ಆಮೇಲೆ ಹೋಗಿ ಊರಾಗ ಹಿಂಗೆ ಹಿರಿಯರಿದ್ರು, ಹೋಗಿ ಅವ್ರ ಮುಂದೆ ಹೇಳಿದ್ದು. ಊರಾಗೊಬ್ರು ಗೌಡ್ರಿದ್ರು, ನೋಡ್ರಿ ನನ್ನ ಗಂಡ ದೇವ್ರಂತ ತಿಳ್ಕೊಂಡಿದ್ದೆ, ನಾನು ನನ್ನ ಬಿಟ್ಟು ಯಾರನ್ನು ಕಣ್ಣೆತ್ತಿ ನೋಡಲ್ಲ ಅಂತ ತಿಳ್ಕೊಂಡಿದ್ದೆ. ನನ್ನ ಗಂಡಗೆ ಎಂಥ ಕೆಟ್ಟ ಬುದ್ಧಿ ಬಂದದೆ ಅಂದರೆ, ಯಾವುದೋ ಒಬ್ಬ ಹೆಣ್ಮಗಳು ಫೋಟೋ ಹಿಡ್ಕೊಂಡು ನೋಡಕತ್ಯಾರ ಅವರು. ಆಮೇಲೆ ಅವನು ಕರೆಸಿದ್ರು, ಏನಪ್ಪ ನಾನು ಭಾಳ ಚಲೋ ಅಂತ ತಿಳ್ಕೊಂಡಿದ್ದೆ, ಮತ್ತು ನೀ ಹಿಂಗೆ ಮಾಡ್ತೀಯಂತಲ್ಲ. ಅವ ಅಂದ, ಅಲ್ರಿ ನಾನು ನಮ್ಮಪ್ಪನ ಫೋಟೋ ನೋಡಿದ್ರೆ ಆಕೆಗೇನಾಗಬೇಕು ಅಂದವ. ಆಕೆ ಅಂದ್ಲು, ಇಲ್ಲ ನೀವು ತರಿಸಿ ನೋಡ್ರಿ, ಬೇಕಾದ್ರೆ ಹೆಣ್ಮಗಳು ಫೋಟೋ ಇತ್ತದು. ಆಮೇಲೆ ಏನು ಹಿಂಗೆ ಹೇಳ್ತೀರಿ, ನೋಡೋಣ ಆ ವಸ್ತು ತೊಗೊಂಬ ಇಲ್ಲ ಅದನ್ನು.
ಅವ ತಂದು ಹಿಡ್ಕೊಂಡು ನೋಡಿದಾರೆ, ಇದು ನಮ್ಮ ಅಜ್ಜನ ಫೋಟೋ ಅಂದವ. ಇದು ನಮ್ಮ ಅಜ್ಜನ ಫೋಟೋ, ನೀವ್ಯಾಕೆ ಜಗಳಾಡ್ತಾ ಇದ್ದೀರಿ ಇಬ್ರು ಅಂದ. ಆಮೇಲೆ ನೋಡಿದವರೆಲ್ಲ ಇದು ನಮ್ಮ ಅಣ್ಣನ ಫೋಟೋ, ನಮ್ಮ ಅಕ್ಕನ ಫೋಟೋ, ನಮ್ಮ ಕಾಕನ ಫೋಟೋ, ನಮ್ಮ ಮಾವನ ಫೋಟೋ ಅಂತ ಶುರು ಮಾಡಿದರು. ಇಡೀ ಊರು ತುಂಬ. ಇವರು ಸ್ವಾಮಿಗಳು ಧ್ಯಾನಕ್ಕೆ ಕುಂತಿದ್ರಲ್ಲ, ಎಚ್ಚರಾತ್ ನೋಡಿದ್ರು. ಮುಂದೆ ಅವ್ರು ಇಟ್ಕೊಂಡಿದ್ದು ವಸ್ತು ಇರಲೇ ಇಲ್ಲದು. ಅವ್ರು ವಿಚಾರ ಮಾಡಿದರು, ಈ ವಸ್ತುವಿನ ಬಳಕೆ ಇನ್ನೂ ಈ ರಾಜ್ಯಕ್ಕೆ ಬಂದಿಲ್ಲ, ಈ ರಾಜ್ಯದಾಗ ಇನ್ನೂ ಗೊತ್ತಿಲ್ಲ, ಇದು ಏನಾದರೂ ಗದ್ದಲ ಹೆಬ್ಬಿಸ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಊರು ಇರ್ಬೋದು ಅಂತ ಹೇಳ್ಬಿಟ್ಟು ಹತ್ರ ಅಡ್ಡಾಡೋರನ್ನ ಕೇಳಿದ್ರು. ಇಲ್ಲೇ ಪಕ್ಕದ ಹಳ್ಳಿ. ಅಲ್ಲಿ ಬಂದು ನೋಡಿದ್ರು, ಇಡೀ ಊರು ತುಂಬ ಗದ್ದಲ ಎದ್ದಿತ್ತು. ಆವಾಗ ಬಂದು ಜಂಗಮರು ಹೇಳಿದರು, ತಮ್ಮ ಇದು ನಿಮ್ಮ ಅಜ್ಜಂದು ಅಲ್ಲ, ಇದು ಹುಡುಗಿದು ಅಲ್ಲ, ಇದು ನಿಮ್ಮ ಅಪ್ಪಂದು ಅಲ್ಲ, ನಿಮ್ಮ ಕಾಕಂದು ಅಲ್ಲ, ನಿಮ್ಮ ಮಾವಂದು ಅಲ್ಲ. ಯಾರು ನೋಡ್ತೀರಿ ಅವ್ರ ಮುಖ ಅದರಲ್ಲಿ, ಯಾರು ಎದುರಿಗೆ ಇಟ್ಕೋತೀರಿ ಅವ್ರ ಮುಖ ಅದರಲ್ಲಿ ಕಾಣುತ್ತೆ. ಇದ್ರ ಹೆಸರು ಕನ್ನಡಿ. ಇದ್ರ ಹೆಸರು ಕನ್ನಡಿ. ಹಾಗೆ ನಾವು ಲಿಂಗ ಕಟ್ಕೊಂಡು ಏನು ಮಾಡ್ತಿದ್ದೀವಿ ಅಂದರೆ, ಇದು ನಮ್ಮ ಜಾತಿ ಕುರುಹು, ನಮ್ಮ ಮತದ ಕುರುಹು, ನಮ್ಮ ಪಂಥದ ಕುರುಹು ಅಂತ ತಿಳ್ಕೊಂಡಿವಿ. ಅದು ನನ್ನ ಕುರುಹೆ ಅಂತ ಪ್ರಜ್ಞೆ ಇಲ್ಲ, ನನ್ನಲ್ಲಿರ್ತಕ್ಕಂಥ ಚೈತನ್ಯದ ಕುರುಹೆ ಅಂತ ಪ್ರಜ್ಞೆ ಇಲ್ಲ. ಇದನ್ನು ಪ್ರಜ್ಞೆ ಮೂಡಿಸ್ತಕ್ಕಂಥವ್ನು ಯಾರು ಅಂದ್ರೆ ಜಂಗಮ. ಇದನ್ನು ಪ್ರಜ್ಞೆ ಮೂಡಿಸೋನು ಯಾರು? ಜಂಗಮ. ಅನುಭಾವಿಯಾಗಿರ್ತಕ್ಕಂಥ ಜಂಗಮನ ಸುಜ್ಞಾನ ಜಂಗಮ ಸೇವೆಗೆ ಅತ್ಯಂತ. ಆದರೆ ಜಂಗಮ ಶ್ರೇಷ್ಠನಾಗಿರಬೇಕು. ಯಾರು ಬೇಕಾದರೂ ಜಂಗಮ ಅಂದರೆ ಅಲ್ಲ, ಅಂಥ ಯೋಗ್ಯನಾಗಿರ್ತಕ್ಕಂಥ ಜಂಗಮನ ಜ್ಞಾನ, ಆತನ ಪೂಜೆ, ಆತನ ಸಾಮೀಪ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಗುರು, ಲಿಂಗ, ಜಂಗಮ ಇವು ಮೂರಲ್ಲೂ ಯಾವುದೇ ಕಾರಣಕ್ಕೂ ಭೇದ ಭಾವವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ನಂತರ ಬರ್ತಕ್ಕಂಥದ್ದು ಅಷ್ಟಾವರಣಗಳಲ್ಲಿ ವಿಭೂತಿ. ಗುರು, ಲಿಂಗ, ಜಂಗಮ, ಆಮೇಲೆ ವಿಭೂತಿ. ಬಸವಣ್ಣವ್ರು ಹೇಳ್ತಾರೆ, ಶ್ರೀ ವಿಭೂತಿಯ ಹೂಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದರಿಯದವರ, ಸದ್ಭಕ್ತರ ಸಂಘದಲ್ಲಿರದವರ, ಎನಗೊಮ್ಮೆ ತೋರದಿರಯ್ಯ ಕೂಡಲ ಸಂಗಮ ದೇವ. ಶ್ರೀ ವಿಭೂತಿಯ ಹೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ. ಹಾಗಾದರೆ ಬಸವಣ್ಣವರು ಯಾರನ್ನ ನೋಡಕ್ಕೆ ಇಷ್ಟಪಡ್ತಾರೆ? ಯಾರನ್ನ ನೋಡಕ್ಕೆ ಇಷ್ಟಪಡ್ತಾರೆ? ಈ ಲಾಂಛನ ದಾರಿಗಳಿದ್ದವರನ್ನ ಮಾತ್ರ ನೋಡಕ್ಕೆ ಇಷ್ಟಪಡ್ತಾರೆ. ಇಲ್ಲದೆ ಇದ್ದರೆ ಅಂಥವ್ರ ಮುಖ ನನಗೆ ತೋರಿಸ್ಬೇಡ, ಎನಗೊಮ್ಮೆ ತೋರದಿರಯ್ಯ ಕೂಡಲ ಸಂಗಮ ದೇವ ಅಂತಾರೆ. ಅಡಿಗಡಿಗೆ ಪವಹರನ ನೆನೆಯುತ್ತ ಬಸಿತಮಂ ಧರಿಸುತ್ತ ಭವವ ತಪ್ಪಿಸಿಕೊಂಬ ಸುಖಕ್ಕಿನ್ನು ಎಡೆಯುಂಟೆ, ಪ್ರತಿ ಇಲ್ಲದ ಅಪ್ರತಿಮ ನೀನೇ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತಾರೆ. ಅಡಿಗಡಿಗೆ ಭವಹರನ ನೆನೆಯುತ್ತ ಬಸಿತಮಂ ಧರಿಸುತ್ತ ಭವವ ತಪ್ಪಿಸಿಕೊಂಬ ಅಂದರೆ ನಿಮ್ಮ ಪಾಪಗಳನ್ನು ಕಳೆಯುವಂಥ, ನಿಮ್ಮ ಹಣೆ ಬರವನ್ನು ಒಡೆದಾಕುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ ಅಂತ. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಒದ್ದಲಮ್ಮವು. ಅಕ್ಕ ಮಹಾದೇವಿ ಹೇಳ್ತಾರೆ, ನೀವು ಭಕ್ತಿಯಿಂದ ವಿಭೂತಿ ಧಾರಣೆ ಮಾಡಿದ್ದೇ ಆದರೆ ನಿಮ್ಮ ಕರ್ಮಗಳನ್ನು ಕಳಿತಕ್ಕಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ನೀರಿಗೆ ನೈದಿಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ನೀರಿಂಗೆ ನೈದಿಲೆಯೇ ಶೃಂಗಾರ. ಒಂದು ಸರೋವರ ಆದರೂ ತುಂಬ ಕಮಲದು ಇತ್ತು ಅಂದರೆ ಅದನ್ನು ನೋಡಲಿಕ್ಕೆ ಒಂದು ಚಂದ, ಹೌದಾ? ಗಗನಕ್ಕೆ ಚಂದ್ರಮನೇ ಶೃಂಗಾರ. ನೀವು ಅಮಾವಾಸ್ಯ ದಿನ ಕತ್ತೆತ್ತು ನೋಡ್ತೀರೇನು ಆಕಾಶನ? ಪೂರ್ಣಚಂದ್ರ ಇದ್ದಾಗ, ಹೌದಾ? ಗಗನಕ್ಕೆ ಚಂದ್ರಮನೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು.
ಬಸವಣ್ಣವ್ರು ಏನು ಹೇಳಿದರು, ಆಕೆ ರೂಪ, ಆಕೆ ಸೌಂದರ್ಯ, ಶೃಂಗಾರ ಅನ್ನಲಿಲ್ಲ. ರೂಪಿದ್ದ ಫಲವೇನು ಗುಣವಿಲ್ಲದನ್ನಕ್ಕ. ದಿನ ಏನು ಬಹಳ ಸುಂದರವಾಗಿದ್ದು ದಿನ ಕಾಲು ಕೆರೆದು ಮನೆ ಜಗಳ ತೆಗಿತಿದ್ರೆ ಆ ರೂಪ ಕಟ್ಕೊಂಡು ಏನು ಮಾಡ್ತೀರಿ ನೀವು? ಒಂದು ಮನೆ ಶಾಂತಿಯಿಂದ, ಒಂದು ಮನೆ ನೆಮ್ಮದಿಯಿಂದ ಇರಬೇಕಾದ್ರೆ ಒಬ್ಬ ಹೆಣ್ಮಗಳು ಗುಣವಂತೆ ಅಂತ ಆ ಮನೆ ಶಾಂತಿ ನೆಮ್ಮದಿಯಿಂದ ಇರ್ತದ ವಿನಃ ಆಕೆ ರೂಪವಂತೆ ಅಂತಲ್ಲ. ಈ ಜಗತ್ತಿನಲ್ಲಿ ಎಷ್ಟೋ ಜನ ಕುರೂಪಿಗಳಿದ್ದಾರೆ, ಆದರೆ ಅವರು ಬದುಕನ್ನು ಬಹಳ ಸುಂದರವಾಗಿ ಬದುಕಿದ್ದಾರೆ. ಎಷ್ಟೋ ಜನ ಸುಂದರವಾಗಿದ್ದಾರೆ, ಅವರ ಜೀವನ ನರಕ ಮಾಡಿಕೊಂಡು ಬದುಕಿರೋರು ಇದ್ದಾರೆ. ಹಾಗಾಗಿ ಬದುಕು ಬಹಳ ಮುಖ್ಯನೇ ವಿನಃ ಸೌಂದರ್ಯ ಮುಖ್ಯ ಅಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಆಕೆಗೆ, ಒಬ್ಬ ಹೆಣ್ಣು ಮಗಳಿಗೆ ಆಕೆಯ ಸೌಂದರ್ಯ ಶೃಂಗಾರ ಅಲ್ಲ, ಆಕೆಗೆ ಗುಣವೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ. ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಸುಮ್ಮನೆ ನೀರು ನಿಂತಿದ್ರೆ ನಮಗೆ ಸಮುದ್ರ ಹತ್ರಕ್ಕೆ ಹೋಗ್ಬೇಕು ಅನಿಸ್ತಿಲ್ಲ. ಆ ಏನು ಅಲೆಗಳು ಬಂದು ದಡ ಕಪ್ಪಳಿಸ್ತಿರ್ತವೆ, ಅದನ್ನು ಅದರ ಜೊತೆ ಆಟ ಆಡಲಿಕ್ಕೆ ಒಂದು ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಹಾಗೆ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ವಿಭೂತಿ ಹಚ್ಕೊಂಡವರೇ ನನಗೆ ತೋರಿಸು, ಅವ್ರ ಮುಖನೇ ನನಗೆ ತೋರಿಸು. ರುದ್ರಾಕ್ಷಿ ಧಾರಣೆ ಮಾಡಿಕೊಂಡವರೇ ನನಗೆ ತೋರಿಸು. ಲಿಂಗಧಾರಿಗಳನ್ನೇ ನನಗೆ ತೋರಿಸು, ಅಲ್ಲದೆ ಇದ್ದವರ ಮುಖ ನನಗೆ ತೋರಿಸ್ಬೇಡ ಅಂತಾರೆ ಬಸವಣ್ಣವ್ರು. ಆ ಮುಖ ನನಗೆ ತೋರಿಸ್ಬೇಡ. ನಾನು ಬೀದರ್ ಜಿಲ್ಲೆ ನಿರ್ಣ ಅಂತ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ. ಒಂದು ಮನೆಗೆ ಉಳಿಯಕ್ಕೆ ಕೊಟ್ಟಿದ್ರು ನನಗೆ. ಆ ಮನೆಗೊಬ್ಳು ಕಾಲೇಜಿಗೆ ಹೋಗೋ ಸೆಕೆಂಡ್ ಇಯರ್ PUC ಓದೋ ಹುಡುಗಿ ಬೆಳಗ್ಗೆ ಜಳಕ ಮಾಡಿ ಪೂಜೆ ಮಾಡ್ಕೊಂಡು ಹಣೆ ತುಂಬ ವಿಭೂತಿ ಹಚ್ಕೊಂಡಿದ್ಲು. ಭಾಳ ಖುಷಿ ಆಯ್ತು, ಎಷ್ಟು ಒಳ್ಳೆ ಸಂಸ್ಕಾರ ಇತ್ತಲ್ಲ ಹುಡುಗಿಗೆ. ನಾನು ನಾಷ್ಟಾಗಿಷ್ಟ ಆಗಿ ಪೇಪರ್ ಬಂದಿತ್ತು ನೋಡ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ಆಕೆ ಕಾಲೇಜಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ಲು. ಕನ್ನಡಿ ಮುಂದೆ ನಿಂತ್ಕೊಂಡು ಅದು ವಿಭೂತಿ ಅಳಕಿಸ್ತಿದ್ಲು. ಅಳಕ್ಸೇನು ಮಾಡಿದ್ಲು, ಸಣ್ಣ ಟಿಕ್ಕಿ ಹಿಡ್ಕೊಂಡು ಹೊಂಟಿದ್ಲು. ನಾನು ಆಕೆ ಕರೆದೆ, ಅಲ್ಲ ಬೆಳಗ್ಗೆಯಿಂದ ಎಷ್ಟು ಚಂದ ಕಾಣುತ್ತಿದ್ದೆ, ನಿನ್ನ ನೋಡಿದ್ರೆ ನನಗೆ ಖುಷಿಯಾಗಿತ್ತು, ಹೋಗಿ ವಿಭೂತಿ ಯಾಕೆ ಕಳಿಸ್ತಾ ಇದೀಯಾ ಅಂತ ಕೇಳಿದೆ. ಆಕೆ ಅಂದ್ಲು, ಅಮ್ಮರೇ ನಾ ವಿಭೂತಿ ಹಚ್ಕೊಂಡು ಹೋದರೆ ನಮ್ಮ ಕಾಲೇಜಿಗೆ ಹುಡುಗರು ಚೂಡಾಯಿಸ್ತಾರ್ರಿ ಅಂದ್ಲ. ಅದಕ್ಕೆ ನಾ ಅಂದೆ, ಏನಂತಾರೆ ಅಂದೆ. ಏನಂತಾರೆ? ಅಕ್ಕ ಮಹಾದೇವಿ ಬಂದ್ಲು ಅಂತಾರೆ. ಮಲ್ಲಮ್ಮ ಬಂದ್ಲು ಅಂತಾರೆ, ಚೆನ್ನಮ್ಮ ಬಂದ್ಲು ಅಂತಾರೆ, ನೀಲಾಂಬಿಕೆ ಬಂದ್ಲು ಅಂತಾರೆ. ಅರೆ, ಮಹಾತ್ಮರ ಹೆಸರು ಕರೆದ್ರೆ ಖುಷಿ ಆಗಬೇಕು, ಅವಮಾನ ಆಗಬೇಕು ನಿಮಗೆ? ನಮ್ಮ ಜೀವನದಲ್ಲಿ ನಾವು ಅಕ್ಕ ಮಹಾದೇವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹುಡುಗಿರನ್ನ ನೋಡ್ತೀವಿ. ಏನು ರಾಜನ ಎದುರಾಕೊಂಡು ಬರುವಂಥ ಆ ಒಂದು ವೈರಾಗ್ಯ ಅಕ್ಕ ಮಹಾದೇವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಿತ್ತೂರಾಣಿ ಚೆನ್ನಮ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಬರೀ ನಿಮ್ಮನ್ನು ವಿಭೂತಿ ಹಚ್ಕೊಳ್ಳೋ ಕಾರಣದಿಂದ ನಿನಗೆ ಅಕ್ಕ ಮಹಾದೇವಿ ಅಂತ ಕರೆದ್ರೆ ತಿರುಗಿ ದಿನ ಜೋರಾಗಿ ಹಚ್ಕೊಂಡು ಹೋಗ್ಬೇಕು. ನಿಮಗೆ ಅವಮಾನ ಆಗ್ತದೆ ಅಂದರೆ ನಮ್ಮಂಥ ಅಜ್ಞಾನಿಗಳು ಮತ್ತಾರು ಇಲ್ಲ. ನೀವಿನ್ನು ಹುಡುಗರನ್ನ ಕೇಳ್ರಿ, ಅವರು ಅಂತಾರೆ ಹುಡುಗಿರು ಚೂಡಾಯಿಸ್ತಾರ್ರಿ ಅಂತಾರೆ. ಏನಂತಾರೆ? ಬಸವಣ್ಣ ಬಂದ ಅಂತಾರೆ. ಹುಡುಗಿರೇನಂತಾರೆ? ಬಸವಣ್ಣ ಬಂದ ಅಂತಾರೆ, ಚನ್ನಬಸವಣ್ಣ ಬಂದ ಅಂತಾರೆ. ಮತ್ತೆ ಬಸವಣ್ಣ ಚನ್ನಬಸವಣ್ಣ ಅಂತ ಕರೆದ್ರೆ ನಮಗೆ ಅವಮಾನ ಆಗ್ಬೇಕಾ? ನೀವು ಬೇರೆ ರೀತಿಯಲ್ಲೇ ಫ್ಯಾಷನ್ ಮಾಡ್ಕೊಂಡೋದ್ರೆ ಇನ್ನೊಂದು ಬೇರೆ ಬೇರೆ ಹೆಸರನ್ನು ಹಿಡಿದು ಕರೀತಾರೆ. ಹಾಗಾಗಿ ನಮಗೆ ನಮ್ಮ ಧರ್ಮಲಾಂಛನಗಳ ಬಗ್ಗೆ ಅಭಿಮಾನ ಇರಬೇಕು. ಧರ್ಮಲಾಂಛನಗಳ ಬಗ್ಗೆ ಅಭಿಮಾನ ಇರಬೇಕು. ಎಂಥ ಪ್ರಸಂಗದಲ್ಲೂ ಕೂಡ ಆ ಧರ್ಮ ಲಾಂಛನಗಳ ಬಗ್ಗೆ ತಾತ್ಸಾರ ಇರಬಾರ್ದು. ಅಂಥ ಒಂದು ಶಕ್ತಿ ಲಾಂಛನಗಳಲ್ಲಿ ಇರ್ತದೆ. ವಿಭೂತಿ ಧಾರಣೆ ಇದು ಧಾರ್ಮಿಕವಾಗಿ ನಮ್ಮ ಧರ್ಮದ ಲಾಂಛನ ಅನ್ನೋದು ಒಂದು ದೃಷ್ಟಿಯಿಂದ ಆದರೆ, ನಿಮ್ಮ ಹಣೆ ಬರಹಗಳನ್ನು ಒಡೆದಾಕುವಂಥ ಶಕ್ತಿ ಇವೇನು ನೀವು ದೆವ್ವ ಪೀಡೆ ಪಿಶಾಚಿ ಅಂತೀರಿ, ವಿಧವೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಅಕಸ್ಮಾತ್ ಇದ್ರೂ ನೀವು ಹಣೆ ಮೇಲೆ ವಿಭೂತಿ ಧರಿಸ್ಕೊಂಡಿದ್ರಿ ಅಂದರೆ, ಕೊರಳಲ್ಲಿ ರುದ್ರಾಕ್ಷಿ ಹಾಕ್ಕೊಂಡಿದ್ರಿ ಅಂದರೆ,
ಎದೆ ಮೇಲೆ ಲಿಂಗ ಇತ್ತು ಅಂದರೆ ಇವ್ಯಾವೂ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ನೀವು ಲಿಂಗಧಾರಿಗಳಾಗಿ ಲಾಂಛನಗಳನ್ನು ಧರಿಸ್ಕೊಂಡು ಯಾವ ಗ್ರಹಗಳು ಮತ್ತೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಲಿಂಗ ಒಂದು ಪೂಜೆ ಮಾಡಿ ಲಾಂಛನಧಾರಿಗಳಾಗಿದ್ರಿ ಅಂದರೆ ನಾನು ನಿಮಗೊಂದು ಮಾತು ಕೇಳ್ತೀನಿ. ಆ ನವಗ್ರಹ ಅದು ಇದು 108 ಪೂಜೆ ಮಾಡೋರನ್ನ ನೋಡಿ ನಾನು ಹೇಳ್ತೇನೆ, ಅಕಸ್ಮಾತ್ ಅವೇನೂ ನಿಮಗೆ ಮಾಡೋದಿಲ್ಲ. ಒಂದು ವೇಳೆ ನಿಮಗೇನಾದ್ರು ಮಾಡ್ತವೆ ಅಂತ ಇಟ್ಕೊಂಡ್ರೆ ಒಬ್ಬ ರಾಷ್ಟ್ರಪತಿ ಇದ್ದಾನೆ, ಈ ದೇಶದ ಅತಿ ಉನ್ನತ ರಾಷ್ಟ್ರಪತಿ. ರಾಷ್ಟ್ರಪತಿಗೆ ಮನೆಯಲ್ಲಿ ಹೆಂಡತಿ ಇರ್ತಾಳೆ. ಯಾರಾದರೂ ಹೊರಗಡೆಯವರು ರಾಷ್ಟ್ರಪತಿಯವರನ್ನು ಭೇಟಿ ಆಗಬೇಕಾದ್ರೆ ಹೊರಗಡೆ ಕಾವಲುಗಾರರು, ಅವರು PA ಇವರೆಲ್ಲ ಇರ್ತಾರೆ. ಇವರೆಲ್ಲ ಪರ್ಮಿಷನ್ ತಗೊಂಡು ಅವ್ರ ಹತ್ರಕ್ಕೆ ಹೋಗ್ಬೇಕಾಗ್ತದೆ. ಮನೆಗೆ ಹೆಂಡತಿ ಇದ್ದವಳು ಹೊರಗಡೆ ಕಾವಲುಗಾರ ಪರ್ಮಿಷನ್ ತಗೋಬೇಕೇನು ತನ್ನ ಗಂಡನ ಭೇಟಿ ಆಗಕ್ಕೆ? ತಗೋಬೇಕೇನ್ರಿ? ಇಲ್ಲ. ಈ ಜಗತ್ತು ನನ್ನ ಗಂಡನ ಮನೆ, ಈ ಜಗತ್ತು ನನ್ನ ಗಂಡನ ಮನೆ. ಯಾವ ನವಗ್ರಹಗಳು ನೀವೇನೇನು 108 ದೇವರುಗಳು ಹೇಳ್ತೀವಿ, ಏನೇ ಇದ್ರೂ ನನ್ನ ಗಂಡನ ಮನೆ ಕಾಯುವಂಥ ಕಾವಲುಗಾರರವರು. ಯಾರನ್ನ ಕೇಳ್ಬೇಕು ನೀವು? ಮತ್ತೋಗಿ ಕಾವಲುಗಾರನ ನೀವು ಕೇಳ್ತೀರಿ ಅಂದರೆ ನಮ್ಮಂಥ ಅಜ್ಞಾನಿಗಳು ಮತ್ತಾರು ಇಲ್ಲ. ಭಗವಂತನನ್ನ ಎದೆ ಮೇಲೆ ಕಟ್ಕೊಂಡು ಓಡಾಡುವಂಥ ಧರ್ಮ. ವಿಭೂತಿನೂ ಕೂಡ ಅಂಥ ವಿಭೂತಿ ಧಾರಣೆಯಿಂದ ನೀವು ಜಳಕ ಮಾಡಿದ ಮೇಲೆ ಇಡೀ ವಿಭೂತಿ ಸ್ನಾನ ಅಂತ ಮೈ ತುಂಬ ವಿಭೂತಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚರ್ಮ ರೋಗಗಳನ್ನು ಕಳೆಯುವಂಥ ಶಕ್ತಿ ಇದೆ. ನೀವೇನು ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ, ಡಾಕ್ಟರ್ ರಮೇಶ್ ಪೊದ್ದಾರ ಅಂತೇಳಿ ಒಬ್ಬ ರಾಜಸ್ಥಾನದ ಒಬ್ಬ ವೈದ್ಯರು ಸುಮಾರು 2 ವರ್ಷಗಳ ಕಾಲ ವಿಭೂತಿಯನ್ನು ಸಗಣಿಯನ್ನು ಕುರಿತು ಅಧ್ಯಯನ ಮಾಡ್ತಾರೆ. ಕ್ರಿಮಿಗಳನ್ನು ಕೊಲ್ಲುವಂಥ ರೋಗ ನಿರೋಧಕ ಶಕ್ತಿಯನ್ನು ಭರಿಸುವಂಥ ಇಂಥ ಅದ್ಭುತ ಶಕ್ತಿ ಸಗಣಿಯಲ್ಲಿದೆ, ವಿಭೂತಿಯಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಕಾಲ್ರಾ ಕ್ರಿಮಿಗಳನ್ನು, ಕ್ಷಯ ರೋಗ ಬರ್ತಕ್ಕಂಥ ಕ್ರಿಮಿಗಳನ್ನು ಕೊಲ್ಲುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ, ಸಗಣಿಯಲ್ಲಿದೆ ಅಂತಕ್ಕಂಥದ್ದನ್ನು, ಆಕಳ ಸಗಣಿಯಲ್ಲಿ ಅಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಮೇಲೆ ನಿಮ್ಮ ಶರೀರದ ಉಷ್ಣ ಏನಿರ್ತದೆ ಅದನ್ನು ಹೊರಗಡೆ ಇರ್ತಕ್ಕಂಥ ಶೀತ ಬರಲಾರ್ದಂಗೆ ನಿಮ್ಮಲ್ಲಿ ಕಫ, ಕೆಮ್ಮು, ಪಿತ್ತ ಇವುಗಳನ್ನು ಕೆರಳೋದನ್ನು ಕಮ್ಮಿ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ಮೈ ತುಂಬ ವಿಭೂತಿ ಧಾರಣೆ ಮಾಡಿಕೊಳ್ಳೋದ್ರಿಂದ ಅಂಥ ಒಂದು ರೋಗ ನಿರೋಧಕ ಶಕ್ತಿ ವಿಭೂತಿಗಿದೆ. ಹಾಗಾಗಿ ವಿಭೂತಿ ಧಾರಣೆಯನ್ನು ನಾನು ಮೊನ್ನೆ ಒಂದು ಇದರಲ್ಲಿ ಓದ್ತಿದ್ದೆ. ಮುಂಬೈ ಹೈಕೋರ್ಟ್ ಜಡ್ಜ್ ಆಗಿದ್ದರು ಮಹಾದೇವ್ ಗೋವಿಂದ್ ರಾನಡೆ ಅಂತ. ಮುಂಬೈ ಹೈಕೋರ್ಟ್ ಜಡ್ಜ್ ಒಬ್ಬರು ಮಹಾದೇವ್ ಗೋವಿಂದ್ ರಾನಡೆ. ಅವರ ಪುಸ್ತಕದಲ್ಲಿ ಅವರ ಆತ್ಮಚರಿತ್ರೆಯಲ್ಲಿ ಒಂದು ಕತೆ ಬರೀತಾರೆ. ಏನಂದರೆ ನಮ್ಮ ಅಜ್ಜನಿಗೆ ಮಕ್ಕಳಾಗಿರಲಿಲ್ಲ. ಒಂದು ಸರಿ ಹಿಂಗೆ ನಮ್ಮ ಮನೆಗೊಬ್ಬರು ಸಾಧುಗಳು ಬಂದಿದ್ದರು. ನಮ್ಮ ಅಜ್ಜ ಈ ರೀತಿ ನನಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಇಡೀ ಗೋಧಿಯನ್ನು ಜವಾರಿ ಆಕಳೇನಿರುತ್ತಲ್ಲ ಆಕಳಿಗೆ ತಿನ್ನಿಸ್ರಿ, ಇಡೀ ಗೋಧಿ. ಬೆಳಗ್ಗೆ ಎದ್ದೇನು ಸಗಣಿಯಲ್ಲಿ ಬೀಳ್ತವಲ್ಲ ಗೋಧಿ, ಆ ಗೋಧಿನ ತೆಗೆದು ತೊಳೆದು ಅದನ್ನು ಒಣಗಿಸಿ ನೀವು ಚಪಾತಿ ಮಾಡಿಕೊಂಡು ತಿನ್ನಿರಿ, ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳಿದ್ರಂತೆ. ಅವ್ರ ಅಜ್ಜ ಆ ರೀತಿ ಮಾಡಿದ ಮೇಲೆ ನಮ್ಮ ತಂದೆ ಹುಟ್ಟಿದ್ರು ಅಂತ ಬರೀತಾರೆ. ನಮ್ಮ ಅಜ್ಜ ಆ ರೀತಿ ಮಾಡಿದ ಮೇಲೆ ನಮ್ಮ ತಂದೆ ಹುಟ್ಟಿದ್ರು ಅಂತ ಬರೀತಾರೆ. ಮಹಾದೇವ್ ಗೋವಿಂದ್ ರಾನಡೆ ಅಂಥ ಒಂದು ವೈಜ್ಞಾನಿಕವಾಗಿಯೂ ಕೂಡ ಸಗಣಿಯಲ್ಲಿ ನಮ್ಮೊಬ್ಬರು ಯುಗಧರ್ಮ ರಾಮಣ್ಣ ಅಂತ ಇದ್ದಾರೆ, ದಾವಣಗೆರೆ ಭಾಗದವರು. ಜನಪದ ಒಳ್ಳೆ ಹಾಡುಗಳನ್ನು ಅವರೇ ಬರೆದು ಅವರೇ ಹಾಡ್ತಾರೆ, ನೀವು ಹೆಸರು ಕೇಳಿರ್ಬೋದು. ನಾನು ಈ ರೀತಿ ನಂದು ಅವ್ರದ್ದು ಒಂದು 21 ದಿನ ಕಾರ್ಯಕ್ರಮ ಇತ್ತು ದಾವಣಗೆರೆ ಭಾಗದಲ್ಲಿ ಸುತ್ತಮುತ್ತ. ನಾನು ವಿಭೂತಿಯಲ್ಲಿ ಎಂಥ ಒಂದು ಸೈಂಟಿಫಿಕ್ ಆಗಿ ಎಂಥ ಶಕ್ತಿ ಇದೆ ಅಂತ ಹಿಂಗೆ ಹೇಳ್ತಾ ಇರಬೇಕಾದ್ರೆ ಅವರೊಂದು ಘಟನೆಯನ್ನು ಹೇಳಿದರು ನನಗೆ. ನೀವು ಹೇಳೋದು ಸರಿ ಇದೆ ಮಾತಾಜಿಯವರೇ, ನನ್ನ ಹೆಂಡತಿಗೆ 2 ಪಾದದಿಂದ ಹಿಡಿದು ಮೊಣಕಾಲವರೆಗೂ ಇಸುಬು, ಏನಂತೀರಿ ನೀವು, ಇಸುಬಿತ್ತು. ಎಷ್ಟು ದವಾಖಾನೆಗೆ ಎಷ್ಟು ರೂಪಾಯಿ ಖರ್ಚು ಮಾಡಿದರೂ ವಾಸಿಯಾಗಿರಲಿಲ್ಲ. ಮೊದಲು ಊರೊಳಗಿತ್ತು ಮನೆ, ಆಮೇಲೆ ನನ್ನ ಮಗ ತೋಟದಲ್ಲಿ ಮನೆ ಕಟ್ಟಿದ. ತೋಟದ ಮನೇಲಿ ಮನೆ ಕಟ್ಟಿದ ಮೇಲೆ ನಾವು ಒಂದಿಷ್ಟು ಆಕಳ ಸಾಕಿದ್ವಿ. ನನ್ನ ಹೆಂಡತಿ ದಿನ ಅದರ ಗಂಜಳ, ಅದರ ಸಗಣಿ ಬಳಿಯೋದು, ಅದ್ರ ಕೆಲಸ ಶುರು ಮಾಡಿದ್ಲು.
ತನ್ನಿಂದ ತಾನೇ ಇಸುಬು ಹೋಗ್ಬಿಡುತ್ತು. ಅವ್ರು ಹೇಳ್ತಾರೆ, ರಮೇಶ್ ಪದ್ದೂರ ಅವರು, ನೀವೇನಾದರೂ ಗಾಯಗಳಾದಾಗ ಸಗಣಿನ ಅಥವಾ ವಿಭೂತಿನ ಅದ್ರ ಮೇಲೆ ಉದುರಿಸಿದ್ರೆ ಅದು ಕೀವಾಗ್ಲಾರ್ದಂಗೆ ಬಹಳ ಬೇಗ ಮಾಯ್ತದೆ ಅಂತ ಹೇಳ್ತಾರೆ. ಅಂದರೆ ಅಂಥ ಒಂದು ಶಕ್ತಿ, ನಿಮ್ಮ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ವಿಭೂತಿಯಲ್ಲಿದೆ. ಆಮೇಲೆ ನಿಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತಂದುಕೊಡುವಂಥ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವಂಥ ಶಕ್ತಿ, ನಿಮಗೆ ಸಾತ್ವಿಕ ಗುಣಗಳು ಬರುತ್ತಂತೆ ವಿಭೂತಿ ಧಾರಣೆಯಿಂದ. ಮನುಷ್ಯನಿಗೆ 3 ರೀತಿಯ ಗುಣಗಳಿರುತ್ತೆ, ಒಂದು ತಾಮಸ, ಒಂದು ರಾಜಸ, ಮತ್ತೊಂದು ಸಾತ್ವಿಕ. ಆ ಸಾತ್ವಿಕ ಗುಣ ಅಂದರೆ, ತಾಮಸ ಗುಣ ಅಂದರೆ ಹೇಗಿರ್ತದೆ ಅಂದರೆ ಕ್ರೂರ, ಬರೀ ಒಡಿ ಬಡಿ ಕಡಿ ಅನ್ನುವಂಥ ಗುಣಗಳಿರ್ತವೆ. ರಾಜಸ ಅಂದರೆ ಅವರಿಗೆ ದೇವರು ಧರ್ಮಕ್ಕಿಂತ ನೀವು ಟಿ ವಿ ನೋಡ್ತಾ ಕೂತ್ಕೋರಿ, ಹರಟೆ ಹೊಡಿತಾ ಕೂತ್ಕೋರಿ, ನಿದ್ದೆ ಬರಲ್ಲ. ಹಿಂಗೇನಾದ್ರು ಪುರಾಣ ಪ್ರವಚನ ಚಲೋ ಮಾಡ್ತಾ ಕೂತ್ಕೋರಿ, ನಿದ್ದೆ ಬರ್ತದೆ ಅವ್ರಿಗೆ. ಇದು ರಾಜಸ ಗುಣದ ಲಕ್ಷಣ ಅಂತಿದೆ. ಇದೆಂಥ ಗುಣ? ರಾಜಸ ಗುಣದ ಲಕ್ಷಣ. ಆಮೇಲೆ ಸಾತ್ವಿಕ ಗುಣ, ದೇವರು ಧರ್ಮ ಇದ್ರ ಬಗ್ಗೆ ಇಷ್ಟು ಹುಚ್ಚಿರುತ್ತಲ್ಲ, ಯಾವಾಗ ಬೆಳಕರಿತದೆ, ಯಾವಾಗ ಮಠಕ್ಕೆ ಹೋಗ್ತೀನಿ, ಯಾವಾಗ ಪೂಜೆಯಲ್ಲಿ ಭಾಗಿಯಾಗ್ಕೊಳ್ತೀನಿ, ನಾನು ಯಾವಾಗ ಪೂಜೆ ಮಾಡ್ತೀನಿ ಅಂತ ಉತ್ಕಟ ಇಚ್ಛೆ ಇರತಕ್ಕಂಥ ಗುಣ ಏನಿದೆಯಲ್ಲ, ಅದು ಸಾತ್ವಿಕ ಗುಣ. ಹಾಗಾಗಿ ನೀವು ಊಟ ಮಾಡುವಂಥ ಆಹಾರದಿಂದ, ನಿಮ್ಮ ನಡೆ ನುಡಿ, ನೀವು ಬಳಸ್ತಕ್ಕಂಥ ಮೈಮೇಲಿನ ವಸ್ತುಗಳಿಂದನೂ ಮನುಷ್ಯನಿಗೆ ಆ ಗುಣಗಳು ಬರ್ತವೆ. ಹಾಗಾಗಿ ನಿಮಗೆ ಸಾತ್ವಿಕ ಗುಣ, ವಿಭೂತಿಯಲ್ಲಿ ಎಂಥ ಶಕ್ತಿ ಇದೆ ಅಂದರೆ ನಿಮಗೆ ಆ ಸಾತ್ವಿಕ ಗುಣವನ್ನು ತಂದು ಕೊಡ್ತದೆ. ವಿಭೂತಿ ಹಚ್ಕೊಂಡವರನ್ನು ನಂಬುವಂತೆ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ಗಾಂಧಿ ಟೊಪ್ಪಿಗೆ ನಂಬುತ್ತಿದ್ರು, ವಿಭೂತಿ ಹಚ್ಕೊಂಡವರನ್ನು ನಂಬುವಂತೆ ಮಾಡುವಂಥ ಶಕ್ತಿ ವಿಭೂತಿಗಿದೆ. ಅಂಥ ಸಾತ್ವಿಕ ಗುಣಗಳನ್ನು, ಒಬ್ಬರನ್ನೊಬ್ಬರನ್ನ ಒಂದು ವಿನಿಮಯ ಮಾಡಿಕೊಳ್ಳುವಂಥ ಗುಣ ಆ ವಿಭೂತಿ ಧಾರಣೆಯಿಂದ ಬರ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾಗಿ ಆಮೇಲೆ ನಮ್ಮ ಧರ್ಮ ಲಾಂಛನ ಪ್ರತಿಯೊಬ್ಬರಿಗೂ ಕೂಡ, ನಿಮ್ಮ ಮಕ್ಕಳಿಂದ ಹಿಡಿದು ಅದ್ರ ಬಗ್ಗೆ ನೀವು ಗೌರವನ ಬೆಳೆಸ್ಬೇಕು. ಮಕ್ಕಳಲ್ಲಿ ಧಾರಣೆಯನ್ನು ಎದ್ದ ತಕ್ಷಣ ಮೊದಲು, ನೀವೆಲ್ಲರೂ ಕೇಳಿರಿ ಕಥೆನ, ಅದನ್ನು ಹಿಂಗೆ ಒಂದು ಊರಿಗೊಬ್ಬರು ಪ್ರವಚನಕಾರ ಬಂದಿದ್ರು. ಆ ಪ್ರವಚನ ಕೇಳಕ್ಕೊಬ್ಬ ಕುಂಬಾರ ಗುಂಡಯ್ಯ ಅಂತ ದಿನ ಬರ್ತಿದ್ದವ. ಅವನು ಅವತ್ತು ಗುರುಗಳು ಹೇಳಿದರು, ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಜಳಕ ಮಾಡಲಿಕ್ಕಾದ್ರೆ ಎದ್ದ ತಕ್ಷಣ ಮೊದಲು ಜಳಕ ಮಾಡಿರಿ. ನಿಮಗೆ ಜಳಕ ಮಾಡೋಕ್ಕಾಗದೇ ಇದ್ರೂ ನೀವು ಬೆಳಗ್ಗೆ ಎದ್ದು ಮುಖ ತೊಳೆದು ಹಣೆ ಮೇಲೆ ವಿಭೂತಿ ನಾಮಸ್ಮರಣೆಯನ್ನು ವಿಭೂತಿ ಧಾರಣೆಯನ್ನು ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ರಿ. ನಿಮ್ಮ ಮುಖ ಬೇರೆಯವರಿಗೆ ತೋರಿಸ್ರಿ, ಹಂಗೆ ಆಳ್ಮೂತಿನ ಬೇರೆಯವರಿಗೆ ತೋರಿಸ್ಬೇಡ್ರಿ. ಬಸವಣ್ಣವ್ರು ಹೇಳ್ತಾರಲ್ಲ, ನೀನು ವಿಭೂತಿ ಅಡ್ಡ ವಿಭೂತಿ ಇಲ್ಲದವರ ಮುಖವ ನನಗೆ ನೋಡಲಾಗೋದು, ತೋರಿಸ್ಬೇಡ ಅಂತ ಹೇಳ್ತಾರೆ. ಅದಕ್ಕಂಗೆ ತೋರಿಸ್ಬೇಡ್ರಿ. ವಿಭೂತಿ ಧಾರಣೆ ನಿಮಗೂ ಚಲೋ, ನಿಮ್ಮ ಮುಖ ನೋಡಿದವರಿಗೂ ಚಲೋ. ನೀವು ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಹಚ್ಕೊಳ್ರಿ. ಕೆಲವರು ಎದ್ದ ತಕ್ಷಣ ವಿಭೂತಿನೇ ಹಚ್ಕೊಳ್ಳಲ್ಲ. ನೀವು ಹಚ್ಕೊಳ್ಳೋದೇ ಇದ್ರೂ ಪರವಾಗಿಲ್ಲ, ಹಚ್ಕೊಂಡವ್ರ ಮುಖನಾರ ನೋಡ್ರಿ, ನಿಮಗೆ ಪುಣ್ಯ ಬರ್ತದೆ ಅಂತ ಹೇಳಿದರು. ಕುಂಬಾರ ಗುಂಡಯ್ಯ ಅವತ್ತು ಅವನ ಸ್ನೇಹಿತನ ಕರ್ಕೊಂಬಂದಿದ್ದ, ಗಂಗಯ್ಯ ಅಂತ. ಅವನಿಗೆ ಈ ಪ್ರವಚನ ಪುರಾಣ ಇವೇನು ಇಡಿಸ್ತಿರ್ಲಿಲ್ಲ. ಇವನು ಭಾಳ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದ. ಅವ್ರ ಗುರುಗಳು ಏನು ಹೇಳಿದರು ಅಂದರೆ, ನೀವು ಬಂದವರು ಕೇಳೋದಲ್ದೆ ನಿಮ್ಮ ಜೊತೆ ಕರ್ಕೊಂಡೇನು ಬರ್ತೀರಲ್ಲ, ಅವ್ರಿಗೆ ಕೇಳಿಸಿದ ಪುಣ್ಯನೂ ನಿಮಗೆ ಬರ್ತದೆ ಅಂತ ಹೇಳಿದರು. ಅದಕ್ಕೆ ಗುಂಡಯ್ಯ ಏನು ಮಾಡಿದ್ದ, ಅವನಿಗೇನು ಒಂದು ಸ್ವಲ್ಪನೂ ಆಸಕ್ತಿ ಇರಲಿಲ್ಲ. ಅವತ್ತು ಬಲವಂತವಾಗಿ ಕರ್ಕೊಂಬಂದಿದ್ದ. ಅವತ್ತು ಗುರುಗಳು ಇದನ್ನೇ ಹೇಳಿದರು, ನೀವು ಹಚ್ಕೊಳ್ಳೋದೇ ಇದ್ರೆ ಪರವಾಗಿಲ್ಲ, ಹಚ್ಕೊಂಡವ್ರ ಮುಖನಾರು ನೋಡ್ರಿ. ಈ ಕಿವಿಗೆ ಬಿತ್ತೀವನು ಗಂಗಯ್ಯಗೆ. ವಿಭೂತಿ ಹಚ್ಚಿದ ಮುಖ ನೋಡಿದ್ರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಸ್ನೇಹಿತ 6 ಗಂಟೆ ಒಳಗೆ ಜಳಕ ಪೂಜೆ ಮುಗಿಸಿ ಹಣೆ ತುಂಬ ವಿಭೂತಿ ಹಚ್ಚಿರ್ತಿದ್ದ. ದಿನ ಬೆಳಗ್ಗೆ ಹೇಳೋದು ಗುಂಡಯ್ಯನ ಮುಖ ನೋಡೋದು. ಸುಮಾರು 1 ತಿಂಗಳಗಟ್ಟಲೆ ನೋಡ್ಕೊಂಡು ಬಂದಿದ್ದ. ಅವನ ಮುಖ ಚಲೋ ಆಗಿತ್ತು ಅವನಿಗೆ. ಒಂದು ದಿನ ಏನಾಗಿತ್ತು, ಅವನಿಗೆ ಯಾರಿಗೋ ಮಡಕೆ ಕುಡಿಕೆ ಮಾಡೋಕ್ಕೆ ಭಾಳ ಹೇಳಿದ್ರು ಅಂತೇಳಿ ಬೆಳಗಿನ ಜಾವ 6 ಗಂಟೆಗೆ ಮಣ್ಣಗಿಯಕ್ಕೆ ಹೋಗಿದ್ದವ. ಇವ ಮನೆಗೆ ಬಂದು ನೋಡಿದಾಗ ಗುಂಡ ಇರಲಿಲ್ಲ. ಏನ್ರಿ ಎಲ್ಲೋಗ್ಯಾರ ಗುಂಡಯ್ಯ? ಮಣ್ಣಗಿಯಕ್ಕೆ ಹೋಗ್ಯಾರ್ರಿ, ಕೆರೆಗೆ ಹೋಗ್ಯಾರೆ ಅಂತ ಹೇಳಿದ್ಲು ಅವನ ಹೆಂಡ್ತಿ. ಗಂಗೈ ವಿಚಾರ ಮಾಡ್ದ, ಈಗ ಸುಮಾರು ಒಂದು 15-20 ದಿವಸದಿಂದ ನೋಡ್ಕೊಂಡು ಬಂದಿನಿ, ಚಲೋ ಆಗೈತೆ ನನಗೆ ವಿಭೂತಿ ಹಚ್ಚಿದ ಮುಖ ನೋಡಿದ್ದಕ್ಕೆ. ಇವತ್ತು ಬಿಟ್ಟರೆ ಮತ್ತು ನನಗೆ ಏನಾಗ್ತದೋ ಏನೋ.
ನೋಡೇ ಬಂದುಬಿಡೋಣ, ಕೆರೆ ತನಕ ಹೋಗೋಣ ಅಂತ ವಿಚಾರ ಮಾಡ್ದವ. ಕೆರೆ ಹತ್ರಕ್ಕೆ ಇವನ ಮುಖ ವಿಭೂತಿ, ಅವನಿಗೂ ಅರ್ಜೆಂಟ್ ಇತ್ತು, ನೋಡೊಂಚೂರು ಹೋಗ್ಬಿಡೋಣ ಅಂತ ನೋಡೋಕ್ಕೆ ಅಂತ ಬರ್ತಿದ್ದ. ಇವ ಬಹಳ ಶಿವಭಕ್ತ. ಇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೊಂತ ಮಣ್ಣಾಗಿತ್ತಿದ್ದಿವ. ಗುಂಡಯ್ಯ ಏನೋ ಜಣ್ಣಂತ ಶಬ್ದ ಕೇಳಿಸ್ತು. ಏನೋ ಶಬ್ದ ಕೇಳಿಸ್ತಲ್ಲ ಅಂತ ತೆಗೆದು ನೋಡ್ತಾನೆ, ಒಂದು ಕುಡಿಕೆ ತುಂಬ ಬಂಗಾರದ ನಾಣ್ಯಗಳಿತ್ತು. ಯಾರಾದರೂ ಅಕ್ಕಪಕ್ಕ ನೋಡ್ಗಿಡ್ಯೋರು ಯಾರಾದ್ರೂ ಅದರೇನೋ ಅಂತ ಕತ್ತೆತ್ತು ನಿಂತು ನೋಡ್ದೇವ. ಅಷ್ಟು ದೂರ ಬರ್ತಿದ್ದವ. ಯಾರು? ಗಂಗಯ್ಯ. ಇವನು ಕತ್ತೆತ್ತಿ ನೋಡಿದ ತಕ್ಷಣ ಇವನ ವಿಭೂತಿ ಅವನಿಗೆ ಕಾಣಿಸ್ತು. ಅವನು ವಿಚಾರ ಮಾಡ್ದ, ಹತ್ರ ಹೋದ್ರೆ ಇನ್ನು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ನಿಂತ್ಕೋತಾನಿವ. ನನಗರ ಕೆಲಸ ಐತೆ. ವಿಭೂತಿ ಹಚ್ಚಿದ ಮುಖ ನೋಡಿದ್ನಲ್ಲ, ಹಂಗೆ ತಿರುಗ್ದವ ಗಂಗಯ್ಯ. ಇವನು ವಿಚಾರ ಮಾಡ್ದ, ನನ್ನ ಬಗ್ಗಿ ಮಣ್ಣಾಗಿತ್ತಿದ್ದೆ, ಇವನು ಎಲ್ಲಿ ತನಕ ಬಂದಿದ್ನೋ ಏನೋ, ಯಾಕೋ ತಿರುಗಿ ಹಂಗೆ ಹೊಂಟಾನಲ್ಲ, ಊರಿಗೆ ಹೋಗಿ ಸುದ್ದಿಗಿದ್ದಿ ಮಾಡಿದ್ರೆ ಗತಿ ಹೆಂಗೆ ವಿಚಾರ ಮಾಡಿವ. ಏ ಗಂಗಯ್ಯ ಬಾರೋ ಬಾರೋ ಇಲ್ಲಿ ಅಂದ. ಅವ ನಾನು ನೋಡಿದ್ದೀನಿ ಕಣೋ ಅಂದ. ಇವೇನು ನೋಡೇನಂತ ತಿಳ್ಕೊಂಡೆ? ಅವನು ನೋಡಿದ್ದೇನು ವಿಭೂತಿ, ಇವು ತಿಳ್ಕೊಂಡಿದ್ದೇನು ಬಂಗಾರನೇ ನೋಡೇನೆ ಅಂತ ಇವು ತಿಳ್ಕೊಂಡ. ಇನ್ನು ಊರಾಗ ಹೋಗಿ ಸುದ್ದಿ ಮಾಡ್ತಾನೆ. ಇದ್ರಾಗ ಒಂದಿಷ್ಟು ಭಾಗ ಅವನಿಗೆ ಕೊಟ್ಟರು ಪರವಾಗಿಲ್ಲ ಅಂತೇಳಿ, ಗಂಗಯ್ಯ ಇದರಲ್ಲಿ ನಿನಗೂ ಒಂದಿಷ್ಟು ಕೊಡ್ತೀನಿ ಬಾರೋ ಬಾರೋ ಇಲ್ಲಿ ಅಂದವ. ಏನೋ ಕೊಡ್ತೀನಿ ಅಂತನಲ್ಲ ಇವ ಅಂತ ಬಂದು ನೋಡ್ದ, ಒಂದು ಕುಡಿಕೆ ತುಂಬ ಬಂಗಾರ ಇತ್ತು. ಅವಾಗ ಗಂಗಯ್ಯ ಇದರಲ್ಲಿ ಕಾಲು ಭಾಗ ಬಂಗಾರ ಕೊಡ್ತೀನಿ, ಊರಾಗ ಯಾರ ಮುಂದೆ ಸುದ್ದಿ ಮಾಡಬೇಡ ಅಂದವ. ಅವಾಗ ಗಂಗಯ್ಯ ವಿಚಾರ ಮಾಡ್ದ, ನಾನು ದಿನಾ ಬರೀ ವಿಭೂತಿ ಹಚ್ಚಿದ ಮುಖ ನೋಡಿದಕ್ಕೆ ಕಾಲು ಭಾಗ ಬಂಗಾರ ಸಿಕ್ತು, ನಾನೇ ಹಚ್ಚುತ್ತಿದ್ರೆ ಪೂರ್ಣ ಸಿಕ್ತಿತ್ತಲ್ಲ ಅಂತ ಅವತ್ತಿಂದ ಏನು ಮಾಡ್ದವ, ವಿಭೂತಿ ಹಚ್ಚಕ್ಕೆ ಶುರು ಮಾಡ್ದ. ಕತೆ ಏನೇ ಆಗಿರಬಹುದು, ನೀವು ನಂಬಿಕೆಯಿಂದ ನೋಡ್ರಿ. ನೀವು ಚಿತ್ತರಗಿ ವಿಜಯ ಮಹಾಂತೇಶ್ವರರು ಹೈದರಾಬಾದ್ ನವಾಬನಿಗೆ ಏನೋ ಒಂದು ದೊಡ್ಡ ರೋಗ ಇದ್ದಾಗ ಅವರೊಂದಿಷ್ಟು, ನಿಮಗೆಲ್ಲ ಕತೆ ಗೊತ್ತು ನನಕ್ಕಿಂತ ಜಾಸ್ತಿ, ಬರೀ ವಿಭೂತಿಯಿಂದ ಅವನ ರೋಗ ವಾಸಿ ಮಾಡ್ತಾರೆ, ಅವನು ಸಾಕಷ್ಟು ರೀತಿಯಲ್ಲಿ ಸತ್ಕಾರವನ್ನು ಮಾಡಿ ಕಳಿಸ್ಕೊಡ್ತಾನೆ ಅಂತ. ನೀವು ನಂಬಿಕೆಯಿಂದ ಲಿಂಗಧಾರಣೆಯನ್ನು ವಿಭೂತಿ ಧಾರಣೆಯಿಂದ ಮಾಡಿ ನೋಡ್ರಿ. ನೀವು ಬೆಳಗ್ಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಒಂಚೂರು ಹೇಳಿ ಹೋಗ್ರಿ, ಲಿಂಗಯ್ಯನಿಗೆ ಹೇಳೋಗ್ರಿ. ಆ ಹೇಳೋದ್ರೆ ಅದ್ರ ಮಾತೇ ಬೇರೆ. ಹೇಳದೆ ಕೇಳದೆ ಹೋದರೆ, ನೀವು ಲಿಂಗಯ್ಯನಿಗೆ ಹೇಳೋದ್ರೆ ನಿಮ್ಮೆಲ್ಲ ಜವಾಬ್ದಾರಿ ಲಿಂಗಯ್ಯನ ಮೇಲೆ ಇರ್ತದೆ. ಹೇಳದೆ ಕೇಳದೆ ಹೋಗಿ ಅನಾಹುತಕ್ಕೆ ಹೋದರೆ ಜವಾಬ್ದಾರಿ ಅವನ ಮೇಲೆ ಇರೋದಿಲ್ಲ. ಹಾಗಾಗಿ ಒಂದಿಷ್ಟು ನಂಬಿ ಕರೆದಡೆ ಓ ಎನ್ನನೇ ಶಿವನು. ಆದರೆ ನಿಮ್ಮ ಮನಸ್ಸು ಚಂಚಲ ಇರಬಾರ್ದು, ಅದರ ಮೇಲೆ ಅಪನಂಬಿಕೆ ಇರಬಾರ್ದು, ಏಕಾಗ್ರತೆ ಇರಬೇಕು. ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಮ್ಮ ಪೂಜೆಗಳು ನೋಡಬೇಕು. ಒಳಗಿಲ್ಲಿ ಓಂ ನಮಃ ಶಿವಾಯ ಓಂ ನಮಃ, ಹಾಲು ಉಗ್ತೈತೆ ನೋಡು ಗ್ಯಾಸ್ ಮೇಲೆ ಇಟ್ಟಿನಿ, ಮತ್ತೆ ಓಂ ನಮಃ ಶಿವಾಯ, ಫ್ಯಾನ್ ಉರಿತೈತೆ ನೋಡು ಬಂದ್ ಮಾಡೋದು, ಮತ್ತೆ 5 ನಿಮಿಷನೂ ನಮ್ಮ ಮನಸ್ಸು ಇಷ್ಟು ಮನಸ್ಸಿನ ಚಂಚಲ ಒಂದು ಸ್ವಭಾವ. ಅಂದರೆ ನೀವೇನಾದರೂ ಒಂದು 5 ನಿಮಿಷ ಸ್ಥಿರವಾಗಿ ಮನಸ್ಸನ್ನು ನಿಲ್ಲಿಸಿ ನೋಡ್ರಿ, ನೀವೇ ಮಹಾಂತರಾಗ್ತೀರಿ. ಭಾಳ ಹೊತ್ತಲ್ಲ, ಎಷ್ಟೊತ್ತು? 5 ನಿಮಿಷ ನೀವು ಸ್ಥಿರವಾಗಿ ದೃಷ್ಟಿ ಇಟ್ಟು ಲಿಂಗವನ್ನು ನೋಡ್ರಿ, ನೀವೇನಾಗ್ತೀರಿ? ಶರಣರಾಗ್ತೀರ, ನೀವೇ ಮಹಾಂತರಾಗ್ತೀರ. ನಿಮ್ಮಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ನೀವೇ ಕಾಣ್ತೀರ. ಅದನ್ನು ಪರಿಪೂರ್ಣವಾಗಿ ನೀವು ನಂಬಿ ಭಗವಂತನನ್ನು ಕೇಳಿ ನೋಡ್ರಿ, ನಿಮಗೆ ಏನು ಬೇಕಾಗಿದ್ದು ಅದು ಈಡೇರದೇ ಇದ್ರೆ ಕೇಳ್ರಿ. ಆದರೆ ನಂಬಿಕೆಯಲ್ಲಿ ದ್ವಂದ್ವ ಇರಬಾರ್ದು. ನಂಬಿಕೆಯೇ ಕಾರಣವು ಸಾಂಬನ್ ಒಲಿಯುವುದಕ್ಕೆ. ನಂಬಿಕೆಯ ಕಾರಣವು ಸಾಂಬನ್ ಒಲಿಯುವುದಕ್ಕೆ. ನೀವು ಅವನನ್ನು ನಂಬದೇ ಇದ್ದರೆ ಅವನು ನಮ್ಮನ್ನು ನಂಬೋದಿಲ್ಲ. ಹಾಗಾಗಿ ಅಂಥ ಒಂದು ನಂಬಿಕೆಯಿಂದ ನಾವು ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ ಶರಣಾರ್ಥಿ.